ಬಿಜೆಪಿ ವಿರುದ್ಧ ಭ್ರಷ್ಟಾಚಾರದ ರೇಡ್ ಕಾರ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ವಿರುದ್ಧವಾಗಿ ಮಾನನಷ್ಟ ಮೊಕದ್ದಮೆ ಕೇಸ್ಗಳು ದಾಖಲಾಗಿದ್ದು ಇವತ್ತು ಖುದ್ದು ರಾಹುಲ್ ಗಾಂಧಿ ಅವರೇ ಕೋರ್ಟ್ಗೆ ಹಾಜರಾಗಿರು ಅವರ ಪರವಾಗಿ ವಾದ ಮಾಡಿದಂತಹ ವಕೀಲರು ನಮ್ಮ ವಿ.ಎಸ್. ಉಗ್ರಪ್ಪನ ನೋಡಿದ್ರೆ ಸರ್ ಇವತ್ತು ಕೋರ್ಟಲ್ಲಿ ಹೇಗಿತ್ತು ಅಂತ ಹೇಳಿ ನೋಡಿ. ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ. ನಾನು ಇವತ್ತೇನು ಅವರಿಗೆ ಕಳೆದ ಡೇಟ್ ಆಫ್ ಹಿಯರಿಂಗಲ್ಲಿ ಅಪಿಯರ್ ಆಗಬೇಕು ಕೋರ್ಟ್ ಮುಂದೆ ಏನು ಆದೇಶ ಇತ್ತು ಆ ಆದೇಶದ ರೀತಿ ಅವರು ಇವತ್ತು ಅಪಿಯರ್ ಆಗಿದ್ದಾರೆ. ಸೊ ಅಪಿಯರ್ ಆದಮೇಲೆ ಕೋರ್ಟು ಏನು ಲಾಸ್ಟ್ ಟೈಮ್ ಮಾಡಿದಂಥ ಆದೇಶವನ್ನು ಹಿಂಪಡೆದು ಅವರಿಗೆ ಬೇಲನ್ನು ಕೊಟ್ಟಿದ್ದಾರೆ. ಬೇಲ್ನ ಆಧಾರದ ಮೇಲೆ ಬಾಂಡ್ಸನ್ನು ಎಕ್ಸಿಕ್ಯೂಟ್ ಮಾಡಿ ಹೊರ ಬಂದಿದ್ದಾರೆ. ಸೊ ಇವತ್ತಿಗೆ ಇಷ್ಟಿದೆ. ಮುಂದಿನ ದಿನಮಾನಗಳಲ್ಲಿ ಈ ಕೇಸನ್ನು ಇಲ್ಲ ಪರ್ಮನೆಂಟ್ ಎಕ್ಸಾಮಿಷನ್ ಹಾಕಬೇಕಾ, ಇದನ್ನು ಕ್ವಾಶಿಂಗ್ ಅಂಡರ್ ಸೆಕ್ಷನ್ 482 ಆಫ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಕೆಳಗಡೆ ಹಾಕಬೇಕಾ ಅನ್ನೋದನ್ನ ಅಂತಿಮವಾಗಿ ಸೊ ವಕೀಲರುಗಳು ಸೇರಿ ತೀರ್ಮಾನ ಮಾಡ್ತಕ್ಕಂಥದ್ದು ಅಂತ ಹೇಳಿ ಹೇಳಿಕೆ ಬಯಸ್ತೇನೆ. ಷರತ್ತನ್ನು ಹಾಕಿದ್ದಾರೆ ಸರ್ ಇದರಲ್ಲೇನೋ ಜನರಲ್ ಷರತ್ತು ಕಂಡೀಷನ್ಸ್ ಬಿಟ್ಟರೆ ಯಾವುದು ಹೇಳ್ಕೊಳ್ಳೋಕಂದ್ರೆ ಸಿನ್ಸ್ ಇಟ್ ಇಸ್ ಎ ಬೇಲೆಬಲ್ ಅಫೆನ್ಸ್ ದಟ್ ಟು ಫೈಲ್ಡ್ ಬೈ ಫೈಲ್ಡ್ ಬೈ ಎ ಪ್ರೈವೇಟ್ ಪರ್ಸನ್. ಹಾಗಾಗಿ ಇದರಲ್ಲಿ ಬಹುದೊಡ್ಡ, ಯಾಕೆಂದರೆ ಇದರಲ್ಲಿ ಯಾವುದೇ ಹೇಳುವಂಥ ಡಿಫಮೇಟರಿ ಮೆಟೀರಿಯಲ್ಸು ಸಹ ನಾನೊಬ್ಬ ವಕೀಲನಾಗಿ ಮತ್ತು ಸಾರ್ವಜನಿಕ ಬದುಕಿನಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೇಳಬೇಕು ಅಂದರೆ ಇದರಲ್ಲಿ ಯಾವುದೇ ಡಿಫಮೇಟರಿ ಮೆಟೀರಿಯಲ್ಸ್ ಇಲ್ಲ. ಅಷ್ಟೇ ಅಲ್ಲ, ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ಸ್ ಇದ್ದಾವೆ. ಎನಿ ಕಾಮೆಂಟ್ ಬೈ ಎ ಪಬ್ಲಿಕ್ ಪರ್ಸನಾಲಿಟಿ ಇನ್ ದ ಇಂಟ್ರೆಸ್ಟ್ ಆಫ್ ಕಂಟ್ರಿ, ಇನ್ ದ ಇಂಟ್ರೆಸ್ಟ್ ಆಫ್ ಸ್ಟೇಟ್ ಕಾಂಟ್ ಬಿ ಕನ್ಸ್ಟ್ರೂಡ್ ಆಸ್ ಎ ಡಿಫಮೇಷನ್ ಅಂತ ಹೇಳಿರ್ತಕ್ಕಂಥ ಜಡ್ಮೆಂಟ್ಸು ಸಹ ಇದ್ದಾವೆ. ಅದರ ಹಿನ್ನೆಲೆಯಲ್ಲಿ ಈ ಕೇಸನ್ನು ಫೈಟ್ ಮಾಡ್ತಕ್ಕಂಥದಕ್ಕೆ ನಮ್ಮ ಪಕ್ಷ ಬದ್ಧವಾಗಿದೆ ಅಂತೇಳಿ ಹೇಳಿಕೆ ಬಯಸ್ತೀವಿ. ಸೊ ಇದಿಷ್ಟು ಕೂಡ ವಿ.ಎಸ್. ಉಗ್ರಪ್ಪ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ರಾಚಪ್ಪ, ಟಿವಿ9 ಬೆಂಗಳೂರು.